ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಗಳಲ್ಲಿ ಒಂದಾದಂತಹ ಆರೋಗ್ಯ ಸಂಜೀವಿನಿ ಯೋಜನೆ ರಾಜ್ಯದಲ್ಲಿ ಇನ್ನೂ ಕೂಡ ಸರಿಯಾಗಿ ಜಾರಿ ಆಗಿಲ್ಲ. ಸ್ನೇಹಿತರೆ ನೋಡಿ, ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತರ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ನೌಕರರ ಬಹಳ ದಿನಗಳ ಬೇಡಿಕೆ ಆಗಿತ್ತು. ಈಗ ಸಿದ್ದರಾಮಯ್ಯನವರು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರ್ತೀನಿ ಅಂತ ಹೇಳಿ ತುಂಬ ತಿಂಗಳುಗಳೇ ಕಳೆದಿವೆ. ಆದರೂ ಕೂಡ ರಾಜ್ಯದಲ್ಲಿ ಇದು ಇನ್ನೂ ಸರಿಯಾಗಿ ಜಾರಿ ಆಗಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಆಸ್ಪತ್ರೆಗಳು ಇದಕ್ಕೆ ಈ ಆರೋಗ್ಯ ಸಂಜೀವಿನಿ ಸ್ಕೀಮ್ಗೆ ಹಿಂದೇಟನ್ನು ಆಗ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ, ಸರ್ಕಾರ ನೀಡ್ತಕ್ಕಂಥ ಪ್ಯಾಕೇಜ್ಗಳು ಈಗ ಆಸ್ಪತ್ರೆನವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅಂದರೆ ಪ್ರತಿಯೊಂದು ಟ್ರೀಟ್ಮೆಂಟ್ಗಳಿಗೆ ಸರ್ಕಾರ ನೀಡ್ತಕ್ಕಂಥ ನಗದು ಅಂದರೆ ಹಣ ತುಂಬ ಕಡಿಮೆ ಆಯಿತು ಅನ್ನೋ ಕಾರಣವನ್ನು ಹೇಳಿ ಈಗ ಆಸ್ಪತ್ರೆಗಳು ಹಿಂದೇಟನ್ನು ಹಾಕ್ತಾ ಇದ್ದಾವೆ. ಸ್ನೇಹಿತರೆ ನೋಡಿ, ಬಹುತೇಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಯೋಜನೆಯಿಂದ ದೂರನೇ ಉಳಿದಿದೆ. ಇದರಿಂದ ಸರ್ಕಾರಿ ನೌಕರರ ತಾಪತ್ರಯ ಎದುರಾಗಿದೆ. ಎಲ್ಲ ಆರೋಗ್ಯ ವಿಮಾ ಯೋಜನೆಗಳಡಿ ನಿಗದಿತ ಚಿಕಿತ್ಸೆಗೆ ದರ ನಿಗದಿಪಡಿಸಲಾಗುತ್ತೆ. ಅದನ್ನೇ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೂ ಅಳವಡಿಸಲಾಗಿದೆ. ಹೀಗಾಗಿ ಸರ್ಕಾರ ನಿಗದಿಪಡಿಸಿರುವ ದರ ಸಾಲದು ಎಂಬ ಪ್ಯಾಕೇಜ್ ಪ್ರಾಬ್ಲಮ್ ಮುಂದುವರಿಸಿಕೊಂಡು ಬಹುತೇಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಚಿಕಿತ್ಸೆಗೆ ಹಿಂದೇಟನ್ನು ಹಾಕ್ತಾ ಇದ್ದಾವೆ. ಸ್ನೇಹಿತರೆ ನೋಡಿ, ಸರ್ಕಾರಿ ನೌಕರರು ಅವರ ಕುಟುಂಬದ ಅವಲಂಬಿತರು ಸದಸ್ಯರು ತಮಗೆ ಬೇಕಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಈಗ ಯೋಜನೆಯಡಿ ಒಡಂಬಡಿಕೆ ಮಾಡಿಕೊಂಡಿರುವ ಕೆಲವೇ ಆಸ್ಪತ್ರೆಗಳು ಮಾತ್ರ ಭೇಟಿ ನೀಡಬಹುದಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಲವು ಗಂಭೀರ ಕಾಯಿಲೆಗಳಿಗೆ ನಗದು ರಹಿತ ಚಿಕಿತ್ಸೆ ಎಂದು ಸರ್ಕಾರ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಇದರಲ್ಲಿ ಮಾರಣಾಂತಿಕ ಕಾಯಿಲೆಗಳು, ಅಂಗಾಂಗ ಕಸಿ, ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ನೋಡಿ, ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆ ಆಸ್ಪತ್ರೆಗಳು ಒಡಂಬಡಿಕೆ ಮಾಡಿಕೊಳ್ಳದೇ ಇರುವ ಕಾರಣ ಸರ್ಕಾರಿ ನೌಕರರಿಗೆ ಆಸ್ಪತ್ರೆಗಳ ಆಯ್ಕೆಗೆ ಅವಕಾಶವೇ ಇಲ್ಲದಂತಾಗಿದೆ. ಸ್ನೇಹಿತರೆ ನೋಡಿ, ಸರ್ಕಾರ ಯಾವುದೇ ಸ್ಕೀಮನ್ನು ಕೂಡ ಕರೆಕ್ಟಾಗಿ ಜಾರಿ ಮಾಡ್ತಾ ಇಲ್ಲ. ಸರ್ಕಾರಿ ನೌಕರರು ಒಂಥರ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ OPS ಜಾರಿ ಕೂಡ ಮಾಡಿಲ್ಲ, ಮತ್ತು ಇಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದು ಕೂಡ ಸರಿಯಾಗಿ ಜಾರಿಯಾಗಿಲ್ಲ. ನಿವೃತ್ತ ನೌಕರರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಏನಾಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ ನೋಡಿ, 4 ವರ್ಷಗಳ ಹಿಂದೆ ಇದನ್ನು ಘೋಷಣೆ ಮಾಡಿದರು. ಸೊ 2023ರಲ್ಲಿ ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ ಈ ಸಿದ್ದರಾಮಯ್ಯನವರು ಇದನ್ನು ಜಾರಿಗೆ ತರ್ತೀವಿ ಅಂದ್ಬಿಟ್ಟು ಒಂದು ಅನೌನ್ಸ್ಮೆಂಟನ್ನು ಮಾಡಿದರು. ಸ್ನೇಹಿತರೆ ಸೊ ಈಗ ಅದು ಕೂಡ ಸರಿಯಾಗಿ ರಾಜ್ಯದಲ್ಲಿ ಅನುಷ್ಠಾನಗೊಳ್ತಾ ಇಲ್ಲ. ಇದೊಂದು ಭಾರಿ ವಿಷಾದನೀಯ ಸಂಗತಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಸೊ ಸರ್ಕಾರಿ ನೌಕರರು ಪ್ರತಿ ಬಾರಿ ಹೋರಾಟವನ್ನೇ ಮಾಡ್ತಾ ತಮ್ಮ ಸೌಲಭ್ಯಗಳನ್ನು ಪಡ್ಕೊಳ್ಳೋ ಅವಶ್ಯಕತೆ ಈಗ ಎದುರಾಗ್ತಾ ಇದೆ. ಮುಂದೆ ಸಂಘ ಸಂಸ್ಥೆಗಳು ಏನು ಮಾಡ್ತವೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಗಮನ ಹರಿಸಲಿ ಅಂತ ನಾನು ಕೂಡ ಈ ಮೂಲಕ ತಿಳಿಸ್ತಿದ್ದೀನಿ. ಮತ್ತಷ್ಟು ಇದೇ ರೀತಿಯ ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.